ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳುತ್ತಾ ನಾನು ನಿಮ್ಮ ಶ್ರೀಧರ್. ಬರ್ರಿ ಇವತ್ತಿನ ಲಾಗ್ ಟೀ ಕುಡಿತಾ ಸ್ಟಾರ್ಟ್ ಮಾಡೋಣ. ಹಾಗೆ ಟೀ ಕುಡಿತಾ ನಮ್ಮ ಸೊಸೆ ರಾತ್ರಿ ಹಾಸಿಗೆಯಲ್ಲಿ ಸುಸ್ಸು ಮಾಡಿದೆ ಅಂತ ರೇಗಿಸಿದಕ್ಕೆ ಅವಳು ಹಿಂಗಂದ್ಬಿಡದ. ನನ್ನ ಸೊಸೆ ಆ ಮಾತು ಕೇಳಿ ಅಲ್ಲಿಂದ ಸೀದಾ ಕೊಟ್ಟಿಗೆ ಬಂದೆ. ಬರ್ತಿದ್ದಂಗೆ ನಮ್ಮ ಮಮ್ಮಿನೂ ಕೂಡ ಹಿಂಗೆ ಅಂದ್ಬಿಡದ. ಅಪರೂಪದ ಮುಳ್ಳಂದಿ ಬಾಬಾ, ನಾನಲ್ಲ ಗುರು ಅಪರೂಪದ ಮುಳ್ಳಂದಿ ಅಂತ ಹೇಳಿ ತಿಂಡಿ ಮೇಲೆ ಕೆಲಸ ಮುಗಿಸಿ ಇಲ್ಲಿಂದ ಸೀದಾ ಹೋಗಿದ್ದೆ ನನ್ನ ಗೆಳೆಯನ ಮನೆ. ಅಲ್ಲಿ ಹೋಗಿ ಬಾರ್ಲೆ ನಮ್ಮ ಮತ್ತೆ ಅಪರೂಪಕ್ಕೆ ಕೆಲಸ ಹೇಳೈತಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಗಂಡು ಮಗುನೂ ಇಲ್ಲ ಹೆಣ್ಮಗುನೂ ಇಲ್ಲ. ಮೊದಲು ಸೊಪ್ಪು ಹೊರದು ನಮ್ಮ ಅತ್ತೆ ಕೊಡೋಣ. ಇಲ್ಲಿಂದ ಹೋಗಿದ್ದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮ್ಮ ಅತ್ತೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಾವು ಗೊತ್ತಲ್ಲ ಗುರು ಇಂಥ ಮಾತಿಗೆಲ್ಲ ಕುಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾ ಸೀದಾ ಹೋಗಿದ್ದೆ ನನ್ನ ಕೈ ತಿಂಡಿ ದಬ್ರಿ ಕೈ ಹಾಕಿ ತಿಂಡಿ ಮೇಲೆ ತಿಂಡಿ ಹಾಕ್ಕೊಂಡು ಕಸವಾಗಿ ತಿಂದು ಮತ್ತೆ ಟೀ ಕುಡ್ದು ನನ್ನ ಗಾಡಿ ತಗೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ನನ್ನ ಬಿಟ್ಟೆ ಗಣರಾಜ್ಯೋತ್ಸವ ಆಚರಣೆ ಮಾಡಕತ್ತಾರೆ. ಈ ಕಣ್ಣಲ್ಲಿ ಇನ್ನೇನೇ ನೋಡ್ಬೇಕು ಕಾಣೆ. ನೀವೇನು ನೋಡೋದು ಬೇಡ ಅಂತ ಹೇಳಿ ಸೀದಾ ಹೋಗಿದ್ದೆ ನನ್ನ ಗೆಳೆಯನ ಮನೆ. ನಾನು ಹೋಗಿ ನೋಡ್ತಾನ್ರಿ ಅವ್ರಿಬ್ರದ್ದು ಲವ್ ಟ್ರ್ಯಾಕ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ದುಡು ಮನ್ಸ್ ನಮ್ಮ ಮಳೆಯ ಬಂದಾನೆ ಅಂತ ನೋಡಕ್ ಹೋಗ್ಯೇನಿ. ಅವ್ನು ಸೀದಾ ಡಿಪ್ರೆಷನ್ಗೆ ಹೋಗ್ಯಾನಲ್ಲಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕನ್ನಡಿಯ ಯಾಕೆ ಡಿಪ್ರೆಷನಿಗೆ ಹೋಗ್ಯಾನ ಅಂತ ತಿಳ್ಕೊಂಡು ಮುಂದಿನ ಲಾಗ್ನಾಗ ಹೇಳೋಣ ಅಂತ ಇವತ್ತಿನ ಲಾಗ್ ಮುಗ್ಸಕತ್ತೇನ್ರಿ. ನಮಸ್ಕಾರ ಕರ್ನಾಟಕ.